ಒಂದು ಫ್ಯಾಕ್ಟ್ ನೀವು ಹೇಳಬೇಕೇನೆಂದರೆ ಯೂಶ್ವಲಿ ಸೆಲೆಬ್ರಿಟೀಸೇ ಇರಬಹುದು, ಬಟ್ ಅವರು ಕೂಡ ಮನುಷ್ಯರೇ. ಒಂದಷ್ಟು ಚೇಂಜಸ್ ಫೇಸಲ್ಲಿ ಆಗ್ತಾ ಇರುತ್ತೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಆಗಿ ಟ್ರಾಲ್ ಮಾಡ್ತಾ ಇದ್ರು ಕೆಲವೊಂದು ಬಾರಿ. ಯಾಕೋ ದರ್ಶನ್ ಅವ್ರ ಫೇಸ್ ಇಳಿದ್ಬಿಟ್ಟಿದೆ, ಸ್ಕಿನ್ ಎಲ್ಲ ಒಂಥರ ಆಗಿದೆ, ಏನಾಗಿರಬಹುದೋ ಏನೋ ಅನ್ನೋಂಥದ್ದು ಒಂದು ಭಯನೂ ಇರ್ಬೋದು, ಜೊತೆಗೆ ಏನಾಗ್ತಾ ಇದೆ ಅವ್ರ ಹೆಲ್ತಲ್ಲಿ ಅನ್ನೋಂಥದ್ದು ಒಂದು ಕಾನ್ಷಿಯಸ್ನೆಸ್ ಅಭಿಮಾನಿಗಳಲ್ಲೂ ಕಾಡ್ತಾ ಇರುತ್ತೆ. ಆ್ಯಕ್ಚುಲಿ ಏನು ಅನ್ನೋಂಥದ್ದು, ಯಾಕೆ ಆ ರೀತಿ ಸ್ಕಿನ್ ಒಂದ್ಸಲ ಟ್ಯಾನ್ ಆಗೋದು ಬೇರೆ, ಬಟ್ ಫೇಸ್ ಎಲ್ಲ ಒಂದು ಕಡಿಮೆ ಆಗುವಂಥದ್ದು ಏನು? ಅವರು ಎಲ್ಲ ನಾರ್ಮಲ್ ಮನುಷ್ಯ ಎಲ್ಲ ಸೆಲೆಬ್ರಿಟಿ ಅಂದರೆ ಆ ಸ್ಟ್ರೆಸ್ಗೆ, ಆಮೇಲೆ ನಿದ್ದೆ ಕಮ್ಮಿ ಆದರೆ, ಆಮೇಲೆ ಊಟ ಕಮ್ಮಿ ಆದರೆ ಅದರ ಇದು ತುಂಬ ಫೇಸಲ್ಲಿ ತುಂಬ ಚೇಂಜಸ್ ಆಗ್ತಾಯಿತ್ತು. ಸ್ವಲ್ಪ ದಿನ ನಿದ್ದೆ ಕಮ್ಮಿ ಆಗಿಬಿಟ್ಟಿತ್ತು, ತುಂಬ ರೆಸ್ಟ್ ಮಾಡ್ತಾ ಇರಲಿಲ್ಲ, ಕೆಲಸ ಅದು ಇದು ತುಂಬ ರೆಸ್ಟೇ ಮಾಡ್ತಾ ಇರಲಿಲ್ಲ. ಅಷ್ಟಮೇಲೆ ಅಷ್ಟು ವರ್ಕೌಟ್ ಮಾಡಿ ಅಷ್ಟು ಕೆಲಸ ಇದ್ರೂ 3 to 4 hours ಮಲಗಿದ್ರೆ ಹೆಚ್ಚು ಅವರು. ಸೊ ಅದರಿಂದ ಫೇಸು ಸ್ಕಿನ್ನು ಎಲ್ಲ ಒಂದು ಸ್ವಲ್ಪ ನಾವು ಇಷ್ಟು ಹೇಳಿದ್ರೂ ಆ ಟೆನ್ಷನ್ಸಲ್ಲಿ ಇದಲ್ಲಿ ನಿದ್ದೆ ಬರ್ತಾಯಿಲ್ಲ ಅಂತ ಇದು ಮಾಡ್ತಾಯಿದ್ರು. ಆ ಟೆನ್ಷನ್ನು ಇದಕ್ಕೆ, ಆಮೇಲೆ ನಿದ್ದೆ ಕಮ್ಮಿ ಆಗಿರೋದಕ್ಕೆ ಸ್ಕಿನ್ನು ಇದೆಲ್ಲ ಇದಾಗ್ತಾಯಿತ್ತು. ಈಗ ಯಾವುದೇ ಮೆಡಿಸನ್ ತೊಗೋಬೇಕಂದ್ರೂ ನಿಮಗೆ ಹೇಳ್ತಿದ್ರಾ? ಹಾಂ, ಹೌದು. ಮೆಡಿಸನ್ ಏನು ತೊಗೋತಾನೆ ಇರಲಿಲ್ಲ ಆ್ಯಕ್ಚುಲಿ. ಡಾಕ್ಟ್ರ್ ಯಾವ್ದಾದ್ರು ಒಂದು ಆ್ಯಂಟಿಬಯೋಟಿಕ್ಸು ಇಲ್ಲ ಪೇಯ್ನ್ ಕಿಲ್ಲರ್ಸ್ ಏನು ಕೊಡಬೇಕು ಕೊಟ್ಟರು ಆ ಪೇಯ್ನ್ಗೆ ಫಸ್ಟ್ ಕೇಳ್ತಾಯಿದ್ರು, ಇದು ತೊಗೋಬೇಕಾ, ತೊಗೊಳ್ಳ, ಏನು ಪರವಾಗಿಲ್ವಾ. ಆಮೇಲೆ ಬ್ಯಾಕ್ ಪೇಯ್ನ್ಗೆ ಒಂದು ಇದು ಕೊಡ್ತಾಯಿದ್ರು, ತೊಗೊಂಡ್ರೆ ಸ್ವಲ್ಪ ದಪ್ಪ ಆಗೋ ಫೀಲ್ ಆಗುತ್ತೆ, ತೊಗೊಳ್ಳ ಬೇಡವಾ. ಆ್ಯಕ್ಚುಲಿ ಅದು ತೊಗೊಳ್ಳೇಬೇಕು, ತೊಗೊಂಡಿಲ್ಲ ಅಂದರೆ ಇವ್ರಿಗಂತೂ ಇದು ಮಾಡೋಕ್ಕಾಗೋದಿಲ್ಲ. ತೊಗೊಳ್ಳಿ, ಏನು ಮಾಡೋಕ್ಕಾಗ, ದಪ್ಪ ಅದು ಸ್ವಲ್ಪ ವೇಟ್ ರೆಡ್ಯೂಸ್ ಮಾಡ್ಕೊಳ್ಳೋಣ ಆಮೇಲೆ ಅಂತ ಹೇಳಿ ಇದು ಮಾಡ್ತಾಯಿದ್ದೆ. ಓಕೆ, ಈಗ ಡೆವಿಲ್ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಹೀರೋಯಿನ್ನ ಲಿಫ್ಟ್ ಮಾಡೋ ಸೀನ್ ಇತ್ತು, ವಿಡಿಯೋ ಕೂಡ ವೈರಲ್ ಆಗಿತ್ತು. ಬೆನ್ನು ನೋವಿಂದ ಅವ್ರು ಮಲಗಿಬಿಡ್ತಾರೆ ಸೆಟ್ಟಲ್ಲಿ. ಆ ಸಂದರ್ಭದಲ್ಲಿ ನೀವು ಜೊತೆಗಿದ್ರಾ, ಹೇಗೆ? ಇಲ್ಲ, ಆವಾಗ ಜೊತೆಯಲ್ಲಿ ಇರಲಿಲ್ಲ. ಯಾಕಂದರೆ ಈ ಸಾಂಗ್ಸು ಇದರೆಲ್ಲ ಮಾಮೂಲಿ ಸೂಟು ಶರ್ಟ್ಸ್ ಎಲ್ಲ ಆದರೆ ಆವಾಗ ಜೊತೆಗೆ ಹೋಗಲ್ಲ. ಬೇರೆ ಬಾಡಿ ಇದು ಇಲ್ಲ ಬನಿಯನ್ ಆ ಥರ ಎಕ್ಸ್ಪೋಸಿವ್ ಇದ್ದಿದ್ರೆ ಪಂಪಿಂಗ್ ಮಾಡ್ಸೋಕ್ಕೆ ಇಲ್ಲ ಇದು ಮಾಡೋಕ್ಕೆ ಆವಾಗ ಜೊತೆಲಿ ಇರ್ತೀನಿ. ಆ ಟೈಮಲ್ಲಿ ಜೊತೆಲಿ ಹೋಗಿರಲಿಲ್ಲ ನಾನು. ಪರ್ಟಿಕ್ಯುಲರ್ ಈ ಸಿನಿಮಾಗಂತಾನೆ ಹೆಚ್ಚು ವರ್ಕೌಟ್ ಫೋಕಸ್ ಮಾಡಿದ್ದು ಯಾವುದು ಅವರು? ಈ ಸಿನಿಮಾಗೆ ಅದೇ ಫಸ್ಟ್ ಬರೀ ಲೀನ್ ಆಗಬೇಕು ಅಂತ ಸ್ಟಾರ್ಟ್ ಮಾಡಿದರು. ಲೀನ್ ಆಗಿ ಒಂದು ಶೇಪಲ್ಲಿದ್ದರು. ಸ್ವಲ್ಪ ಗ್ಯಾಪ್ ಆಯಿತು. ಆಮೇಲೆ ಬ್ಯಾಕ್ ಪೇಯ್ನ್ ಜಾಸ್ತಿ ಆದಮೇಲಂತೂ ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಾವು ಅಷ್ಟು ಪುಷ್ ಮಾಡೋಕ್ಕೂ ಆಗೋಲ್ಲ, ಬೇಗ ಚೇಂಜಸ್ ಬೇಕು ಅಂತ. ಸ್ವಲ್ಪ ನಿಧಾನಕ್ಕೆ ಮಾಡೋಣ ಅಂದ್ಬಿಟ್ಟು ಅದನ್ನೇ ಮೇಂಟೈನ್ ಮಾಡಿಕೊಂಡು ಇರೋದನ್ನೇ ರೆಡ್ಯೂಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ವಿ. ಅವರಲ್ಲಿ ಇಷ್ಟ ಆಗುವಂಥದ್ದು ಏನು ನಿಮಗೆ ತುಂಬ? ಅವರಲ್ಲಿ ಅವ್ರ ಕ್ವಾಲಿಟಿ, ಅವ್ರು ಮಾತಾಡೋದು ಎಲ್ಲ ಇಷ್ಟ ಆಗುತ್ತೆ ಮೇಡಮ್. ಇಷ್ಟ ಇಲ್ಲ ಅಂತ ಏನಿಲ್ಲ. ಅವರು ಒಂದೇ ಒಂದು ಇಷ್ಟ ಇಲ್ಲ ಅಂದರೆ ಹೇಳ್ದಷ್ಟು ತಿನ್ನಲ್ಲ, ಅದಂತೇನು ಇಷ್ಟ ಆಗಲ್ಲ, ತಿನ್ನಲ್ಲ, ರೆಸ್ಟ್ ಮಾಡಲ್ಲ. ಅದು ಬಿಟ್ಟರೆ ಇನ್ನು ಇಷ್ಟ ಇಲ್ಲ ಅನ್ನೋ ಇದೇ ಇಲ್ಲ. ಈಗ ಒಂದು ವ್ಯಕ್ತಿನ ಮೀಟ್ ಮಾಡೋಕ್ಕೂ ಮೊದಲು ಒಂದು ಕಲ್ಪನೆ ಇರುತ್ತೆ, ಅವ್ರು ಹಿಂಗೆ ಹಾಗೆ ಅನ್ನೋ ಥರದ್ದು. ಬಟ್ ಮೀಟ್ ಆದಮೇಲೆ ಅವ್ರ ಬಗ್ಗೆ ನಾವೇನು ಅಂದ್ಕೊಂಡಿರ್ತೀವಿ ಡೆಡ್ ಆಪೋಸಿಟ್ ಇರುತ್ತೆ. ಆ ರೀತಿ ದರ್ಶನ್ ಅವ್ರ ವಿಚಾರದಲ್ಲಿ ನಿಮಗೆ ಏನಾಗಿತ್ತು? ಅದೇ ಫಸ್ಟು ಮೀಟ್ ಮಾಡೋಕ್ಕೆ ಮುಂಚೆ ಅವರು ಮಾತಾಡೋದು ಹಂಗಿರುತ್ತೆ ಹಿಂಗಿರುತ್ತೆ. ಯಾಕಂದ್ರೆ ಬೇರೆ ಎಲ್ಲ ಹೇಳ್ತಾಯಿದ್ರು, ಆ ಥರ ಮಾತಾಡ್ತಾರೆ, ತುಂಬ ಹೊರಟು ಹಂಗೆ ಹೆಂಗೆ ಅಂತ. ಅವ್ರು ನೋಡಿದ್ರೆ ಹಂಗೆ ಕಾಣಿಸ್ತಾರೆ, ಹೊರಟಾಗಿ ಇದಾಗಿ ಮಾತಾಡ್ಬಿಡ್ತಾರೆ ಅಂತ. ಒಂದೇ ದಿನ ಅಷ್ಟೇ ಮಾತಾಡಿದ್ದು. ಫಸ್ಟ್ ಟೈಮ್ ಮಾತಾಡಿದಂಗೆ ಆಯಿತು, ಬಂದ್ಬಿಡಿ ನಾಳೆಯಿಂದ. ಇವ್ರ ಜೊತೆ ನಾ ಮಾತಾಡಿದ್ದು ಅನಿಸ್ಬಿಡ್ತು ನನಗೆ. ನಿಜಾನ ಇದು ಇಷ್ಟೇನ ಅಂತ ಅನಿಸ್ಬಿಡ್ತು. ಸೊ ಅವಾಗಿಂದ ಇವತ್ತಿನವರೆಗೂ ಅಷ್ಟೇ. ಆಮೇಲೆ ನಾನು ತುಂಬ ಮಾತಾಡೋದಿಲ್ಲ, ನಾನು ಮಾತಾಡೋದು ಕಮ್ಮಿ. ಅವ್ರು ಏನಿದ್ರು ಹೇಳಿ ಕೇಳಿಲ್ಲ, ಇಷ್ಟು ಮಾಡೋಣ ಹಿಂಗೆ ಮಾಡೋಣ, ಅವ್ರು ಏನು ಹೇಳ್ತಿದ್ರು ಅದಕ್ಕೆ ಮಾತ್ರ ನಾನು ಇದು ಮಾಡ್ತಿದ್ದೆ ಅಷ್ಟೇ. ನಂದೇನಿದ್ರು ವರ್ಕೌಟು ಅವ್ರು ಹೇಳ್ತಿದ್ದು ಅದ್ರ ಬಗ್ಗೆ ಅಷ್ಟೇ ಮಾತಾಡ್ತಾಯಿದ್ದೆ. ಸಿನಿಮಾ ಬಗ್ಗೆ ಏನಾದರೂ ಮಾತಾಡ್ತಿದ್ದೀರಾ? ಸಿನಿಮಾ ಬಗ್ಗೆ ಅಂದರೆ ನಾನು ರಿವ್ಯೂಸ್ ಕೇಳ್ತಾಯಿದ್ರು, ನೋಡಿದ್ರೆ ಇವತ್ತು ಮೂವಿ ಹೆಂಗಿತ್ತು, ಏನು ಮಾಡ್ಬೋದಿತ್ತು, ಚೇಂಜ್ ಮಾಡ್ಬೋದಿತ್ತು, ಅದು ರಿವ್ಯೂಸ್ ಅಷ್ಟೇ ಕೇಳ್ತಾಯಿದ್ರು. ಅದು ಬಿಟ್ಟು ನಾನು ಬೇರೆ ಸಿನಿಮಾ ಬಗ್ಗೆ ಏನು ಇದು ಮಾಡ್ತಿರ್ಲಿಲ್ಲ. ಆ ಸಿನಿಮಾಗೆ ಏನು ಬೇಕು, ಈ ಲುಕ್ಸ್ ಬೇಕಾ ಅಷ್ಟೇ ಮಾಡಿಸ್ತಾಯಿದ್ದೆ. ಅದು ಬಿಟ್ಟರೆ ರಿವ್ಯೂಸ್ ಹೇಳ್ತಾಯಿದ್ದೆ ಮೂವಿ ನೋಡಿಬಿಟ್ಟು. ಈಗ ವಿನೀಶ್, ನೀವು ಏನು ಅವರು ಡೆವಿಲ್ ಸಿನಿಮಾ ಬಗ್ಗೆ ಏನು ಮಾತಾಡ್ತಿದ್ದೀರಾ, ಹೇಗೆ ವರ್ಕೌಟ್ ಸಂದರ್ಭದಲ್ಲಿ? ಆ ಮೂವಿ ಬಗ್ಗೆ ಏನು ಮಾತಾಡೋದು ಮೇಡಮ್. ವಿನೀಶ್ ಅವ್ರು ಏನು ಹೇಳಿಲ್ಲ ಡೆವಿಲ್ ಸಿನಿಮಾ ಬಗ್ಗೆ? ಏನು ಹೇಳಿಲ್ಲ. ನೋಡಿ ಮೂವಿ ರಿಲೀಸ್ ಆದಮೇಲೆ
ಮಾತಾಡಬೇಕು. ಹೇಗೆ ಅನಿಸ್ತದೆ ನಿಮಗೆ ಸದ್ಯಕ್ಕೆ ಡೆವಿಲ್? ಈಗ ಟ್ರೈಲರ್ ನೋಡಿದ್ರಿ, ಜೊತೆಗೆ 3 ಸಾಂಗ್ಸ್ ಬಿಟ್ಟಿದ್ದಾರೆ, ಒಂದಷ್ಟು ಗ್ಲಿಂಪ್ಸಸ್ ಇರೋದು, ಜೊತೆಗೆ ಒಂದು ಸ್ಟಿಲ್ಸ್ ಇರಬಹುದು. ಎಲ್ಲವನ್ನೂ ನೋಡಿದಾಗ ಒಂದು ಕಲ್ಪನೆ ನಿಮ್ಗೊಂದು ಬಂದಿರುತ್ತೆ ಹೀಗಾಗಬಹುದು ಅಂತ. ಏನು ನಿಮ್ಮ ರಿವ್ಯೂ ಹೇಳಿ ಸದ್ಯಕ್ಕೆ ರಿಲೀಸ್ ಆಗಿರುವಂಥದ್ದು ವೀಡಿಯೋಸ್ ಮೇಲೆ. ಮೂವಿ ಮಾತ್ರ ತುಂಬ ಸ್ಟೋರಿ ಆಮೇಲೆ ಇದೆಲ್ಲ ತುಂಬ ಡಿಫ್ರೆಂಟಾಗಿ ಬಂದಿದೆ. ಇಷ್ಟು ದಿವಸ ಬಂದಿರೋದಕ್ಕೂ ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಒಂಥರ ನೋಡೋಕ್ಕೂ ಒಂಥರ ಕ್ಲಾಸಾಗಿ ಕಾಣಿಸ್ತಾರೆ, ಬಟ್ ಕ್ಲಾಸು ಮಾಸ್ ಎರಡು ಖಂಡಿತ ಇದ್ದೇ ಇದೆ ಮೂವಿಲಿ. ದರ್ಶನ್ ಅವರ ಫೇವ್ರೆಟ್ ಸಿನಿಮಾ ನಿಮ್ಗೆ ಯಾವುದು? ಫೇವ್ರೇಟು ಫಸ್ಟು ಬಂದು ಸಾರಥಿ, ಆಮೇಲೆ ಬುಲ್ಬುಲ್, ಆಮೇಲೆ ಕಾಟೇರ. ಅಷ್ಟೇ. ತುಂಬಾ favorite. ಫಸ್ಟ್ But ನಿಮ್ಗೆ ಎಲ್ಲ- ಅವ್ರು ನೋಡಿ ಒಂದು ಇನ್ಸ್ಪೈರ್ ಆಯ್ತು, ಆವತ್ತಿಂದ ಇಷ್ಟಪಡಕ್ಕೆ ಶುರು ಮಾಡಿದೆ ಅನ್ನೋಂಥದ್ದು ಒಂದು ಸಿನಿಮಾ? ಅದು ಅಂದರೆ ತುಂಬ ಇಷ್ಟ ಆಗಿದ್ದು ಅಂತ ಡಿಫ್ರೆಂಟ್ ಇದಾಗಿ ಇಷ್ಟ ಆಗಿದ್ದು ಅಂದರೆ ನನ್ನ ಪ್ರೀತಿಯ ರಾಮು. ಆ ಮೂವಿ ನಾನು ಇವಾಗಲೂ ಅದು ಬಂದರೆ ನೋಡ್ತಾನೆ ಹೇಳಿದ್ದೀರಾ ಇರ್ತೀನಿ. ಅದ್ರ ಬಗ್ಗೆ? ಮಾತಾಡಿದ್ದೀರಾ ಅವ್ರ ಹತ್ರ? ಅದು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಅದು ಕಣ್ಣು ಹಂಗೆ ಇಟ್ಕೊಳ್ಳೋದು ಸಖತ್ ಕಷ್ಟ. ಅದು ಇನ್ನೂ ಅವ್ರಿಗೆ ಅದು ಇದಿದೆ ಅಂದರೆ ಓದಬೇಕಾದಿದ್ದ ಅದು ಗ್ಲಾಸಸ್ ಆಗ್ತಲೇ ಅವ್ರಿಗೆ ಇವಾಗಲೂ ಇದು ಸರಿ ಓದೋಕ್ಕೆಲ್ಲ ಆಗಲ್ಲ. ಅವಾಗ ಎಫೆಕ್ಟ್ ಆಗಿದ್ದು ಅದು ಹೇಳಿದ್ದೀನಿ. ಅದೊಂದು ತುಂಬ ಇದಾಯ್ತು. ಎಲ್ಲದಕ್ಕಿಂತ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಅಷ್ಟು ಇದಾಗಿ ಮಾಡಿದ್ದಾರೆ ಅನಿಸ್ತು. ಬೇಗ ಟ್ರಿಗರ್ ಆಗ್ತಾರಾ? ಕೋಪ ಬರುತ್ತಾ ದರ್ಶನ್ ಅವ್ರಿಗೆ? ಏನು ಅಥವಾ ನಿಮ್ಮ ಹತ್ರ ತೋರಿಸ್ಕೊಂಡಿಲ್ವಾ ಯಾವತ್ತು? ತೋರಿಸ್ಕೊಂಡಿದ್ದಾರೆ, ಕೋಪ ಬರುತ್ತೆ, ಬಟ್ ಹಂಗೆ ಮಾಡಿರಬೇಕು ಏನಾದರೂ. ಏನ ನನ್ನ ಮೇಲೆ ಯಾವತ್ತೂ ಕೋಪ ಮಾಡ್ಕೊಂಡಿಲ್ಲ ಇದುವರೆಗೂ. ನಾನು ತುಂಬ ಕಾಯಿಸಿದ್ದೀನಿ, ಲೇಟಾಗಿ ಹೋಗಿದ್ದೀನಿ, ಇದು ಮಾಡಿದ್ದೀನಿ, ಬಟ್ ನನ್ನ ಮೇಲೆ ಯಾವತ್ತೂ ಕೋಪ ಮಾಡ್ಕೊಂಡಿಲ್ಲ ಇದುವರೆಗೂ. ಅಂದ್ರೆ ಮೂಡಿನ ಹೇಗೆ? ಮೂಡಿ ಇರ್ತಾರೆ ಹೌದು, ಸ್ವಲ್ಪ ಇರ್ತಾರೆ.